ಮಗನಿಂದ ಗತಿಯುಂಟೆ ಜಗದೊಳಗೆ, ಮಗನಿಂದ ಗತಿಯುಂಟೆ ಜಗದೊಳಗೆ. ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ ಮಗನಿಂದ ಗತಿಯುಂಟೆ ಜಗದೊಳಗೆ. ತ್ರಿಗುಣರಹಿತ ಪರಮಾತ್ಮನ ಧ್ಯಾನದಿ ಹಗಲಿರುಳು ಇರಲು ನಿತ್ಯಾನಂದದಿ ತೆಗೆದು ಪ್ರಪಂಚ ವಾಸನೆಯ ಬಿಟ್ಟವರಿಗೆ ಮಗನಿದ್ದರೇನು ಇಲ್ಲದೆ ಹೋದರೇನು. ಮಗನಿಂದ ಗತಿಯುಂಟೆ ಜಗದೊಳಗೆ. ಸತ್ಯನೊಬ್ಬ ಪುತ್ರ ಶಾಂತನೊಬ್ಬ ದುರ್ವೃತ್ತಿ ನಿಗ್ರಹನೊಬ್ಬ ಸಮಚಿತ್ತನೊಬ್ಬ ಉತ್ತಮ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೆ ನಯ್ಯ. ಮಗನಿಂದ ಗತಿಯುಂಟೆ ಜಗದೊಳಗೆ. ಸುತರಿಲ್ಲದವರಿಗೆ ಗತಿಯಿಲ್ಲವೆಂಬುದು ಕೃತಕ ಶಾಸ್ತ್ರವು ಲೌಕಿಕ ಭಾವಕ್ಕೆ. ಕ್ಷಿತಿಯೊಳುವೆ ಬಾಡದ ಆದಿಕೇಶವ ಜಗತ್ಪತಿಯ ಧ್ಯಾನಿಪಗೆ ಸದ್ಗತಿ ಇಲ್ಲಹುದೇ. ಮಗನಿಂದ ಗತಿಯುಂಟೆ ಜಗ. ಈಗ ಸಮಾಜದಲ್ಲಿ ಸಾಮಾನ್ಯವಾಗಿ ವಾಡಿಕೆಯಲ್ಲಿದೆ, ಮಕ್ಕಳಿದ್ರೆ ಮಾತ್ರ ಸದ್ಗತಿ ಆಗುತ್ತೆ, ಮಕ್ಕಳಿದ್ದಿದ್ರೆ ಗತಿನೇ ಅವ್ರಿಗೆ ಪರಲೋಕ ಸದ್ಗತಿ ಪ್ರಾಪ್ತಿ ಆಗೋದೇ ಇಲ್ಲ ಅನ್ನೋದು ವಾಡಿಕೆಯಲ್ಲಿದೆ. ಅದನ್ನು ಇವರು ಈಗ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ದಾಸರು. ಮಗನಿಂದ ಗತಿಯುಂಟೆ ಜಗದೊಳಗೆ ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ ಅಂತ. ಅಂದರೆ ಬರೀ ಮಗ ಇದ್ದರೆ ಸಾಕ ಗತಿ ಆಗ್ಬಿಡುತ್ತೆ, ಸದ್ಗತಿ ಸಿಕ್ಬಿಡುತ್ತಾ? ಎಷ್ಟೋ ಜನಕ್ಕೆ ಮಕ್ಕಳಿರ್ತಾರೆ, ಹಂಗಂತ ಮಕ್ಕಳಿದ್ದಾರಲ್ಲ ಸದ್ಗತಿಗೆ ಹೋಗ್ಬಿಡ್ತಾರಾ? ಆ್ಯಕ್ಚುಲಾಗಿ ಯಾರು ವೇದ ಶಾಸ್ತ್ರ ಓದಿ ಅರ್ಥ ಅನುಸಂಧಾನ ಮಾಡಿಕೊಂಡು ಧರ್ಮ ಕರ್ಮ ನಿಷ್ಠೆಗಳಿರ್ತಾರೋ ಅಂಥವ್ರಿಗಲ್ಲದೆ ಬರೀ ಮಗ ಹೆತ್ತು ಬಿಟ್ಟರೆ ಸದ್ಗತಿ ಸಿಗತ್ತಾ ಅಂತ ಫಸ್ಟು ಕ್ವಶನ್ ಮಾಡ್ತಾ ಇದ್ದಾರೆ ಪಲ್ಲವಿಯಲ್ಲಿ. ನೆಕ್ಸ್ಟ್ ಪ್ಯಾರದಲ್ಲಿ ತ್ರಿಗುಣರಹಿತ ಪರಮಾತ್ಮನ ಧ್ಯಾನದಿ ಹಗಲಿರುಳು ನಿತ್ಯಾನಂದದಿ. ತ್ರಿಗುಣರಹಿತ ಅಂದರೆ ಮೂರು ಗುಣಗಳ ಅಂಟಿಲ್ಲದ ಪ್ರಕೃತಿಗೆ ಸಂಬಂಧಪಟ್ಟಂಥ ದೇಹ ಇಲ್ಲದೇ ಇರೋನು ಅಪ್ರಾಕೃತ ಶರೀರವುಳ್ಳಂಥ ಭಗವಂತ ಅವನನ್ನು ಧ್ಯಾನ ಮಾಡಿ ಹಗಲಿರುಳು ನಿತ್ಯಾನಂದದಲ್ಲಿ ಸಂತೋಷದಿಂದ ಹಗಲು ಇರುಳು ಅವನ ಧ್ಯಾನದಲ್ಲಿ ಇರುವಂಥವರಿಗೆ ತೆಗೆದು ಪ್ರಪಂಚ ವಾಸನೆಯ ಬಿಟ್ಟವರಿಗೆ. ಅಂದರೆ ಪ್ರಪಂಚದ ವಾಸನೆ ಅಂದರೆ ಈ ಬೌದ್ಧಿಕ ಶರೀರ ಮತ್ತು ಸುತ್ತಲಿರೋ ಪಂಚಬೌದ್ಧಿಕವಾದ ಪ್ರಕೃತಿ ಏನಿದೆ ಅದ್ರ ಮೇಲೆ ಆಸೆ ಇಲ್ಲದೆ ಇರೋರು, ಆಸೆ ಬಿಟ್ಟವ್ರಿಗೆ ಅಂಥವರಿಗೆ ಗತಿ ಅಲ್ಲದೆ ಬರೀ ಮಗ ಹೆತ್ತು ಬಿಟ್ಟರೆ ಸಾಕ ಅಂಥವ್ರಿಗೆ ಗತಿ ಸಿಗತ್ತಾ ಅಂತ ಕೇಳ್ತಾ ಇದ್ದಾರೆ. ಎರಡನೇ ಪ್ಯಾರದಲ್ಲಿ ಸತ್ಯನೊಬ್ಬ ಪುತ್ರ ಶಾಂತನೊಬ್ಬ ಪುತ್ರ ದುರ್ವೃತ್ತಿ ನಿಗ್ರಹನೊಬ್ಬ ಸಮಚಿತ್ತನೊಬ್ಬ. ಅಂದರೆ ಸತ್ಯದಿಂದ ಇರಬೇಕು, ಶಾಂತಚಿತ್ತದಿಂದ ಇರಬೇಕು, ಕೆಟ್ಟ ಚಟಗಳು ಅಥವಾ ಕೆಟ್ಟ ಪ್ರವೃತ್ತಿಯನ್ನು ನಿಗ್ರಹ ಮಾಡ್ಕೊಂಡಿರ್ಬೇಕು, ಇಂದ್ರಿಯ ನಿಗ್ರಹ ಮಾಡ್ಕೊಂಡಿರ್ಬೇಕು, ಅಂದರೆ ಸಮಚಿತ್ತ ಇರಬೇಕು. ಅಂದರೆ ಪ್ರಜ್ಞಾವಂತರಾಗಿರಬೇಕು, ಏನೇ ಕಷ್ಟ ದುಃಖ ಏನೇ ಬಂದರೂ ಒಂದೇ ಥರದಲ್ಲಿ ತಗೋಬೇಕು ಅಂಥ ಸ್ಥಿತಿ ಪ್ರಜ್ಞರಲ್ಲ. ಅಂಥವರಿಗೆ ಇಂಥ 4 ಮಗ ಇರೋರವರಿಗೆ ಅಂಥವ್ರಿಗೆ ಸದ್ಗತಿ ಆಗದೇನೆ ಬರೀ ಒಂದು ಮಗ ಹಡ್ಬಿಟ್ರೆ ಸಾಕ ಅವ್ರಿಗೆ ಸದ್ಗತಿ ಆಗತ್ತಾ ಅಂತ ಎರಡನೇ ಪ್ಯಾರದಲ್ಲಿ ಅವರು ಮೇಲ್ನೋಟಕ್ಕೆ ನಮಗೆ ಕಾಣಿಸುತ್ತೆ. ಮೂರನೇ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂದರೆ ಸುತರಿಲ್ಲದವರಿಗೆ ಗತಿ ಇಲ್ಲವೆಂಬುದು ಕೃತಕ ಶಾಸ್ತ್ರವು ಲೌಕಿಕ ಭಾವಕ್ಕೆ. ಕ್ಷಿತಿಯಳು ಬಾಡದ ಆದಿಕೇಶವ ಜಗತ್ಪತಿಯ ಧ್ಯಾನಿಪನಿಗೆ ಸದ್ಗತಿ ಇಲ್ಲದಹುದೇ ಅಂತ ಕೇಳ್ತಾರೆ. ಆದರೆ ಅದೇ ಮಗ ಇದ್ದರೆ ಸಾಕು, ಮಗ ಇದ್ದವರಿಗೆಲ್ಲ ಸದ್ಗತಿ ಸಿಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೋ ಅಷ್ಟೇನಾ? ಅದು ಬರೀ ಲೌಕಿಕ ಭಾವ, ಅದರಿಂದನೇ ಸದ್ಗತಿ ಸಿಗಲ್ಲ. ಯಾರು ಪರಮಾತ್ಮನ ಯಾವತ್ತೂ ಬಾಡದ
ಅಂದರೆ ಯಾರು ಬಾಡದ ಅಂದರೆ ನಾಶ ಇಲ್ಲದ ಅಂಥ ಪರಮಾತ್ಮನ ಸದಾ ಯಾರು ಧ್ಯಾನ ಮಾಡ್ತಾರೋ ಅಂಥವರಿಗೆ ಸದ್ಗತಿ ಆಗದೆ ಬರೀ ಮಗನ ಹಿಡಿದ್ಬಿಟ್ರೆ ಸದ್ಗತಿ ಆಗತ್ತಾ ಅಂತ ನಮಗೆ ಈ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇದರ ಭಾವಾರ್ಥ ನನ್ನ ಶಕ್ತಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ನನಗೆ. ಮತ್ತೆ ನಿಗಮಾರ್ಥ ಸಾರ ಅಂದರೆ ನಿಗಮಗಳು ಅಂದರೆ ವೇದಗಳು. ವೇದಗಳ ಅರ್ಥ ತಿಳ್ಕೊಂಡವರಿಗೆ ಅಂದರೆ ವೇದಗಳ ಅರ್ಥ ಅಂದರೆ ಜ್ಞಾನವಂತರು ಯಾರು ಜ್ಞಾನವನ್ನೇ ಪುತ್ರನಾಗಿ ಪಡೆದಿರ್ತಾರೋ ಅಂಥವರಿಗೆ ಸದ್ಗತಿ ಆಗುತ್ತೆ. ಸದ್ಗತಿ ಅಂದ್ರೇನು? ಪರಮಾತ್ಮನ ಹೊಂದುತ್ತೀವಿ ನಾವು ವೈಕುಂಠಕ್ಕೆ ಅಥವಾ ಪರಮಾತ್ಮನ ದರ್ಶನ ಪಡೆದು ಅವನು ಮೋಕ್ಷಕ್ಕೆ ಯಾರು ಹೋಗ್ತಾರೋ ಅವರು ನಿಗಮಾರ್ಥ ಸಾರ ಅಂತ ತಿಳ್ಕೊಂಡಿರ್ತಾರೆ. ವೇದಗಳ ವಿಚಾರ ಮಾಡಿನೇ ಅವರು ಪರಗತಿ ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತ್ರಿಗುಣರಹಿತ ಪರಮಾತ್ಮನ ಧ್ಯಾನದಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೊಂದು ನಾನೊಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಭಗವಂತನಿಗೆ ತ್ರಿಗುಣರಹಿತ ಅಂದರೆ ಅಪ್ರಾಕೃತ ಶರೀರವುಳ್ಳವನು ಅಂತ ಹೇಳ್ತಾ ಇದ್ದಾರೆ. ಈಗ ದೇವಕಿ ದೇವಿ ಮಗ ಕೃಷ್ಣ ಅಂದರೆ ಕೃಷ್ಣನಿಗೆ ದೇವಕಿ ಸುತ ಅಂತ ಹೇಳ್ತಾರೆ. ಆದರೆ ಕೃಷ್ಣ ದೇವಕಿ ಸುತ ಅಂದರೆ ಅವನು ಪ್ರಾಕೃತವಾದ ಶರೀರವನ್ನು ಪಡೆದನ ಇಲ್ಲ. ಅವನೇನು ಮಾಡೋದು ಅಂದರೆ ಪ್ರಾದುರ್ಭೂತನಾದ. ದೇವಕಿ ಮನಸ್ಸನ್ನು ಪ್ರವೇಶ ಮಾಡಿ ಅಲ್ಲಿಂದ ದೇವರು ಶಂಖಚಕ್ರ ಧಾರಣೆ ಮಾಡಿಕೊಂಡು ಸಕಲ ಆಭರಣಗಳನ್ನು ಧಾರಣೆ ಮಾಡಿಕೊಂಡು ಪ್ರಾದುರ್ಭೂತನಾಗಿ ಎದುರುಗಡೆ ಬಂದು ನಿಂತ್ಕೊಂಡ. ಅವನಿಗೆ ಅಪ್ರಾಕೃತವಾದ ಶರೀರವಿದೆ, ಆದರೂ ಅವನನ್ನು ದೇವಕಿ ಸುತ ಅಂತ ಹೇಳ್ತಾರೆ. ಅದೇ ಥರದಲ್ಲಿ ನಾವು ಪ್ರತಿಯೊಂದು ಜೀವನು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನಮ್ಮಲ್ಲಿ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟು ಭಗವಂತ ಅವರಿಂದ ಎಲ್ಲ ಕರ್ಮಗಳನ್ನು ಕ್ರಿಯೆಗಳನ್ನು ಸ್ವತಂತ್ರನಾದ ಭಗವಂತ ಮಾಡಿಸ್ತಾ ಇರ್ತಾನೆ. ಅವನು ಸ್ವತಂತ್ರ, ನಾವು ಅವನ ಅಧೀನವಾಗಿ ನಮ್ಮಿಂದ ಕ್ರಿಯೆಗಳು ನಡೀತಾ ಇರುತ್ತೆ. ಆವಾಗ ಪ್ರತಿ ಕ್ರಿಯೆ ನಡೆದಾಗೂ ಭಗವಂತನ ರೂಪ ಪ್ರಾದುರ್ಭಾವ ನಮ್ಮ ಶರೀರದಿಂದನೂ ಆಗ್ತಾ ಇರುತ್ತೆ. ಆದರೆ ಅದೇ ಥರ ಹೇಗೆ ದೇವಕಿ ಸುತನೋ ಭಗವಂತನು ನಮ್ಮ ಸುತ ಆಗ್ತಾನೆ. ಅಂಥ ಸುತ ಭಗವಂತನೇ ನಾವು ಮಗ ಅಂತ ಹೇಳಿದಾಗ ಮಗನ ಕರ್ತವ್ಯ ಅಪ್ಪ ಅಮ್ಮನಿಗೆ ಸದ್ಗತಿ ಕೊಡೋದು. ಅಂಥ ಭಗವಂತ ನಮಗೆ ಸದ್ಗತಿ ಕೊಡ್ತಾನೆ. ಈ ಜ್ಞಾನ ನಮಗೆ ಎಲ್ಲಿಂದ ಬರುತ್ತೆ? ಭಗವಂತನೇ ಸ್ವತಂತ್ರನಾದ ಭಗವಂತನೇ ನಮ್ಮಿಂದ ಎಲ್ಲ ಮಾಡ್ತಾನೆ, ನಾವೆಲ್ಲರೂ ಅಸ್ವತಂತ್ರರು ಅನ್ನೋ ಜ್ಞಾನ ನಮ್ಗೆ ಎಲ್ಲಿಂದ ಬರುತ್ತೆ? ಈ ನಿಗಮಾರ್ಥ ಸಾರ ಅಂದರೆ ಈ ವೇದಗಳು, ಶಾಸ್ತ್ರಗಳು, ಪುರಾಣಗಳು ಏನು ಹೇಳುತ್ತೆ? ಸ್ವತಂತ್ರನಾದ ಭಗವಂತಂದೇ ಈ ಬ್ರಹ್ಮಾಂಡ ಎಲ್ಲ ಕ್ರಿಯೇಷನ್ ಆಗಿರೋದು. ಅವನೇ ನಮ್ಮನ್ನು ಕರ್ಕೊಂಡ್ಬಂದು ನಮ್ಮೆಲ್ಲ ಕರ್ಮಗಳನ್ನು ಮಾಡಿಸಿ ಉದ್ಧಾರ ಮಾಡ್ತಾರೆ ಅನ್ನೋದು ನಮಗೆ ತಿಳಿಯೋದು. ಈಗ ನಮ್ಮ ಭಗವಂತನ ಸ್ವತಂತ್ರತ್ವ, ನಮ್ಮ ಅಸ್ವತಂತ್ರತ್ವ ನಮಗೆ ತಿಳಿಯೋದು ನಾವು ಯಾವಾಗ ವೇದಗಳನ್ನು, ಶಾಸ್ತ್ರಗಳನ್ನು ಅವಲೋಕನ ಮಾಡಿ ಗುರುಗಳಿಂದ ಉಪದೇಶ ಪಡಿತೀವೋ ಅವಾಗಲೇ ನಮಗೆ ತಿಳಿಯೋದು. ಹಾಗಾಗಿ ಭಗವಂತ ಅವನ ಜ್ಞಾನ ಅಥವಾ ಭಗವಂತನೇ ಜ್ಞಾನ ನಮಗೆ. ಅವನು ಪಡೆಯೋದು ಹೇಗೆ? ವೇದಗಳ ಅರ್ಥಗಳು, ಶಾಸ್ತ್ರಗಳು, ಪುರಾಣ ಪ್ರವಚನಗಳನ್ನು ಕೇಳಿನೇ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ. ಇಂಥ ಪುತ್ರನನ್ನು ಪಡಿಬೇಕು ನಾವು. ಮಾಮೂಲಿ ಒಂದು ಲೌಕಿಕವಾಗಿ ಪುತ್ರನ ಪಡೆದ್ಬಿಟ್ರೆ ನಮಗೆ ಸದ್ಗತಿ ಸಿಗಲ್ಲ. ಈ ಜ್ಞಾನ ಎಂಬ ಪುತ್ರ ಇದ್ದರೆ ಸದ್ಗತಿ ಸಿಗತ್ತೆ ಅಂತ ಇವರು ಮೊದಲನೇ ಅರ್ಥದಲ್ಲಿ ಹೇಳ್ತಿದ್ದಾರೆ. ಇದೇ ಥರ ನಮ್ಮಲ್ಲಿ ಹೇಗೆ ಈಗ ಸರಿ ಭಗವಂತ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲೂ ಅವನ ರೂಪ ಪ್ರಕಟ ಆಗ್ತಾ ಇರುತ್ತೆ ಅನ್ನೋದಾಯಿತು. ವಾಟ್ ನೆಕ್ಸ್ಟ್? ಏನು ಭಗವಂತನ ರೂಪ ನಮ್ಮಲ್ಲಿ ಕ್ರಿಯೆ ಆಗ್ತಿರುತ್ತೋ, ಭಗವಂತನ ರೂಪ ಪ್ರಕಟ ಆಗ್ತಿರುತ್ತೋ ಆ ರೂಪವನ್ನು ನಾವು ಕರ್ಮ ಸಮರ್ಪಣೆ ಮಾಡ್ತೀವಿ. ಕರ್ಮದಲ್ಲಿ ನಾವು ಮಾಡಿರೋ ಕರ್ಮದಲ್ಲಿ ನಮ್ಮ ರೂಪ ಸಮರ್ಪಣೆ ಬಂದಿರುತ್ತೆ. ಆ ಕರ್ಮವನ್ನು ನಾವು ನಮ್ಮ ಬಿಂಬನಲ್ಲಿ ಭಗವಂತನಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಆ ರೂಪವನ್ನು ನಮ್ಮ ಬಿಂಬನಿಗೆ ನೀನಿಂತ ನನ್ನ ಕೈಲಿ ಇಂಥ ಕೆಲಸ ಮಾಡಿದ್ಯಾ, ಇಂಥ ರೂಪ ಪ್ರಕಟ ಮಾಡಿದೆ, ಇಂಥ ಗುಣ ಪ್ರಕಟ ಮಾಡಿದೆ ಅಂತ ಹೇಳ್ಬಿಟ್ಟು ನಮ್ಮ ಬಿಂಬನಿಗೆ ಅದನ್ನು ಐಕ್ಯ ಚಿಂತನೆ ಮಾಡಬೇಕು. ಆವಾಗ ನಮ್ಮ ಕರ್ಮ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡ್ದಂಗೆ ಆಗುತ್ತೆ. ಹರಿಕಥಾಮೃತ ಆಗಲೂ ಹೇಳಿದ್ದಾರೆ, ಕರ್ಮ ಸಮರ್ಪಣೆ ಮಾಡಲೇಬೇಕು. ನಾವು ಮಾಡಿರೋ ಕರ್ಮಗಳನ್ನು ಭಗವಂತ ಹೇಗೆ ಹಾವು ನಿಧಿನ ಕಾಯ್ತಾ ಇರುತ್ತೋ ಆ ಥರ ನಮ್ಮ ಕರ್ಮಗಳನ್ನು ಕಾಯ್ತಾ ಇರ್ತಾನೆ. ನಾವು ಒಂದಿನ ಯಾವತ್ತೆಲ್ಲ ಭಗವಂತ ನೀನೇ ನನ್ನ ಕೈಲಿ ನಿಂತು ಎಲ್ಲ ಮಾಡಿದ್ದೀಯಪ್ಪ, ಇದೆಲ್ಲ ನಿನಗೆ ನನ್ನೇನು ಪಾಪ ಆಗಲಿ ಪುಣ್ಯ ಆಗಲಿ ನಾನು ಏನು ಕರ್ಮ ಇದೆಯಲ್ಲ ನಿನಗೆ ಸಮರ್ಪಣೆ ಮಾಡ್ತೀನಿ. ನಾವು ಯಾವಾಗ ಭಗವಂತನಿಗೆ ಅದನ್ನು ಕೊಡ್ತೀವೋ ಭಗವಂತ ಅದಕ್ಕೆ ತಕ್ಕಂಥ ಫಲಗಳನ್ನು ನಮಗೆ ಕೊಡ್ತಾನೆ. ಇದು ಐಕ್ಯ ಚಿಂತನಂ ಪರಮಾರ್ಥನಂ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಹಾಗೆ ನಮ್ಮ ಈ ಜ್ಞಾನ ಎಲ್ಲ ನಮಗೆ ಎಲ್ಲಿ ಬರುತ್ತೆ? ವೇದಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಈ ಜ್ಞಾನ ಬರುತ್ತೆ. ಇಂತಹ ಜ್ಞಾನ ಭಗವಂತ ಸ್ವತಂತ್ರ, ಅವನಿಗೆ ಎಲ್ಲ ಕರ್ಮಗಳನ್ನು ಅವನೇ ನಮ್ಮಲ್ಲಿ ಮಾಡಿಸ್ತಿರೋದು, ಎಲ್ಲ ಕರ್ಮ ಅವನಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಜ್ಞಾನ ನಮಗೆ ಬರೋದು ವೇದಗಳಿಂದ, ಶಾಸ್ತ್ರಗಳಿಂದ ಬರುತ್ತೆ. ಸೊ ಜ್ಞಾನ ಎಂಬ ಪುತ್ರವನ್ನು ಪಡೆದ್ರೆ ನಮಗೆ ಸದ್ಗತಿ ಸಿಗುತ್ತೆ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಪಂಚಬೌದ್ಧಿಕವಾದ ಶರೀರ ಇದೆ, ನಮ್ಮ ಸುತ್ತ ಇರೋ ಲೋಕನೂ ಪಂಚಬೌದ್ಧಿಕವಾದ್ದು. ಯಾರು
ನಾನು ನನ್ನದು ಒಂದು ಆಸೆ ಬಿಟ್ಟು ಮಕ್ಕಳ ಮೇಲೆ, ಗಂಡನ ಮೇಲೆ, ಹೆಂಡತಿ ಮೇಲೆ ಎಲ್ಲ ಇವರೆಲ್ಲರೂ ನನಗೆ ಸಿಕ್ಕಿರೋ ಸಹಚರ. ಅಂದರೆ ಇವರು ಎಲ್ಲ ಭಗವದ್ ಭಕ್ತರು, ನಾನು ಭಗವಂತ ಭಕ್ತರು. ಇವ್ರ ಮೂಲಕ ನನ್ನ ಭಗವಂತನ ಕಾರ್ಯ ಆಗ್ತಾ ಇದೆ. ನಾನು ಒಂದು ಹೆಂಡತಿಯಾಗಿ ನನ್ನ ಗಂಡನಲ್ಲಿ ದೇವ್ರನ್ನ ಕಾಣಬೇಕು, ಮಕ್ಕಳಲ್ಲಿ ದೇವ್ರನ್ನ ಕಾಣಬೇಕು. ಯಾಕಂದರೆ ಯಾವುದೇ ವಸ್ತು ತೊಗೊಂಡ್ರು ಈ ಪ್ರಪಂಚದಲ್ಲಿ ಭಗವಂತ ಇಲ್ಲದೆ ಏನೂ ಇಲ್ಲವೇ ಇಲ್ಲ. ಕ್ರಿಯೇಷನ್ನೇ ಭಗವಂತಂದು. ಪ್ರತಿಯೊಂದರೊಳಗೂ ಒಂದು ಬಿಂಬ ರೂಪ ಇದ್ದೇ ಇರುತ್ತೆ. ನಾವು ಯಾವ ಕ್ಷಣದಲ್ಲಿ ಏನು ಕೆಲಸ ಮಾಡ್ತಿರೋ, ಯಾರಿಗೋಸ್ಕರ ಏನು ಮಾಡ್ತಾಯಿದ್ರು, ಅದು ಅಲ್ಲಿ ಇಲ್ಲಿರುವ ಭಗವಂತಂದು ಅವನಿಗೆ ಇದು ಪೂಜೆ, ಇದು ಅವನಿಗೆ ಸಂತೋಷ ಆಗಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಬರೋದು. ಮಾಡ್ತಾರೆ ಅವರು. ಅಂಥವ್ರಿಗೆ ಪ್ರಪಂಚದ ವಾಸನೆ ಬಿಟ್ಟರು. ಅಂದರೆ ಅವ್ರಿಗೆ ಗಂಡ ಮಕ್ಕಳ ಜೊತೆಗೆ ಇರ್ತಾರೆ, ಹೆಂಡತಿ ಮಕ್ಕಳ ಜೊತೆಗೆ ಇರ್ತಾರೆ. ಆದರೆ ಅವ್ರಿಗೆ ನನ್ನ ಗಂಡ, ನನ್ನ ಮಕ್ಕಳು ಇವ್ರ ಮುಂದೆ ಬರಲಿ ಅನ್ನೋ ಸ್ವಾರ್ಥಕ್ಕಿಂತ ಜಾಸ್ತಿಯಾಗಿ ಇವರೆಲ್ಲ ಭಗವಂತನ ಭಕ್ತರು. ಇವ್ರು ಸೇವೆ ಮಾಡೋದ್ರಿಂದಲೇ ನನಗೆ ಪರಮಾತ್ಮ ಸಿಗ್ತಾನೆ ಅನ್ನೋ ಜ್ಞಾನದಿಂದ ಅವರು ಮಾಡ್ತಾ ಇರ್ತಾರೆ. ಅಂಥವರಿಗೆ ಭಗವಂತ ಸಿಗ್ತಾನೆ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಅಂಥವರಿಗೆ ಮಗ ಇದ್ರೇನು ಇಲ್ಲದೆ, ಬೌದ್ಧಿಕವಾದ ಶರೀರ ಇರೋಂಥ ಮಗ ಇರೋದಿದ್ರೂ ಇದ್ರೇನು ಇಲ್ಲದೆ, ಜ್ಞಾನ, ಈ ಥರ ಜ್ಞಾನದಿಂದ ಮಾಡೋರಿಗೆ ಪರಗತಿ ಆಗತ್ತೆ, ಭಗವಂತ ಸಿಗ್ತಾನೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಶಾಂತನೊಬ್ಬ ಪುತ್ರ, ದುರ್ವೃತ್ತಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ ಅಂತ. ಅಂದರೆ ನಾನು ಅಂದ್ಕೊಂಡ್ರು ಇಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ನಾವು ಸತ್ಯದಿಂದ ಇರಬೇಕು. ಸರಿ, ಈಗ ಫಸ್ಟು ನಿಗಮಾರ್ಥ ಸಾರ ಎಲ್ಲ ಅಂದರೆ ವೇದಗಳನ್ನ ತಿಳ್ಕೊಳ್ಳಿ, ಭಗವಂತನ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಧ್ಯಾನ ಭಗವಂತನ ತಿಳ್ಕೊಳ್ಳೋದು ಹೆಂಗೆ? ಅದಕ್ಕೊಂದು ನಮ್ಗೆ ಅವ್ನು ತಿಳ್ಕೊಬೇಕು ಅಂದ್ರೆ ನಮಗೊಂದು ಅನುಷ್ಠಾನ ಇರಬೇಕು. ನಮ್ಗೆ ಅವನ ಬಗ್ಗೆ ತಿಳ್ಕೊಳ್ಳೋಕೊಂದು ಶಕ್ತಿ ನಮ್ಮಲ್ಲಿ ಫಸ್ಟ್ ಬರಬೇಕು. ಅದಕ್ಕೆ ನಾವು ನಿಷ್ಠಾವಂತರಾಗಿರಬೇಕು. ನಮ್ಮದು ಲೈಫ್ ಸ್ಟೈಲಲ್ಲಿ ನಾವು ಏನೇನು ಬೇಕೋ ಆ ಥರ ಇದ್ದರೆ, ನಾವು ನಿಷ್ಠಾವಂತರಾಗಿದ್ರೇ ನಮಗೆ ಅವಾಗ ಕಾನ್ಸಂಟ್ರೇಷನ್ ಆಗಲಿ, ಅದನ್ನು ಪ್ರಾಕ್ಟೀಸ್ ಮಾಡೋದಾಗಲಿ ಆಗುತ್ತೆ. ಅದು ಯಾವುದೇನು ಪ್ರಾಕ್ಟೀಸ್ ಮಾಡಬೇಕು ಅಂತ, ಸತ್ಯ, ಶಾಂತ. ಅಂದರೆ ಏನೇ ಆಗಲಿ, ಏನೇ ಪರಿಸ್ಥಿತಿ ಬಂದರೂ ಶಾಂತ ಸ್ವಭಾವದಿಂದ ಇರಬೇಕು. ಬಂದಿರೋದೆಲ್ಲ ಇದೆಲ್ಲ ಭಗವಂತನ ಚಿತ್ತ. ಇದರೊಳಗೆ ಇದ್ರ ಹಿಂದೆ ಏನೋ ಒಂದು ನಮಗೇನೋ ಒಳ್ಳೇದಾಗಲಿ ಅಂತಲೇ ಮಾಡ್ತಿರ್ತಾನೆ ಭಗವಂತ. ಯಾವಾಗಲೂ ಯಾವುದಕ್ಕೂ ನಾವು ಉದ್ವೇಗಕ್ಕೊಳಗೋದಾಗಲಿ ಅಥವಾ ಡಿಪ್ರೆಷನ್ಗೆ ಹೋಗೋದಾಗಲಿ ಆಗಬಾರ್ದು. ಏನೋ ಇದ್ರ ಹಿಂದೆ ಭಗವಂತನ ಏನೋ ಒಂದು ಇಚ್ಛೆ ಇದೆ, ನನಗೆ ಒಳ್ಳೇದು ಮಾಡೋದಕ್ಕೆ ಮಾಡ್ತಾ ಇದ್ದಾನೆ, ನನ್ನ ಕರ್ಮ ಕಳೆಯೋದಕ್ಕೆ ಮಾಡ್ತಾ ಇದ್ದಾನೆ ಅಂತ ಸಮಚಿತ್ತರಾಗಿ ಶಾಂತ ಸ್ವಭಾವದಿಂದ ಇರಬೇಕು. ಈ ಥರ ಸ್ವಭಾವನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವಾಗ ಈ ಥರ ಪುತ್ರರಿದ್ದರೆ ನಮಗೆ ಸದ್ಗತಿಗೆ ಒಂದು ಮಾರ್ಗ. ಇಂಥ ಪುತ್ರರಿದ್ದಾಗ ನಮಗೆ ಭೌತಿಕ ದೇಹ ಇರುವಂಥ ಮಾಮೂಲಿ ಮಗ ಇದ್ರೇನು ಇಲ್ಲದಿದ್ದರೇನು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಸತ್ಯನೊಬ್ಬ ಪುತ್ರ ಅಂತ ಹೇಳ್ತಾರೆ. ಸತ್ಯ ಅಂದರೆ ನಾವು ಯಾವಾಗಲೂ ಸತ್ಯವನ್ನೇ ಮಾತಾಡಬೇಕು, ನಿಜಾನೇ ಹೇಳಬೇಕು ಅಂತ. ಹಂಗಂತ ಎಲ್ಲ ಸಮಯ ಸತ್ಯ ಹೇಳಬೇಕಾ ಅಂತ ಕೇಳಿದ್ರೆ, ಒಂದು ಪುರಾಣದೊಂದು ಕತೆ ಬರುತ್ತೆ. ಒಬ್ಬರು ಋಷಿಗಳಿರ್ತಾರೆ. ಅವ್ರ ಎದುರುಗಡೆ ಅವರೆಲ್ಲ ತಪಸ್ ಮಾಡ್ತಾ ಕೂತಾಗ ಅವ್ರ ಎದುರುಗಡೆ ಒಬ್ಬ ವ್ಯಕ್ತಿ ಓಡೋಗ್ತಾ ಇರ್ತಾನೆ. ಓಡೋಗ್ಬಿಟ್ಟು ಅಡುಕೋತಾನೆ. ಅವ್ನ ಹಿಂದ್ಗಡೆ ಒಂದು 4 ಜನ ಕಳ್ಳರು ಬಂದು ಅವನ್ನ ಅಟ್ಟಿಸ್ಕೊಂಡು ಬರ್ತಿರ್ತಾರೆ. ಋಷಿಗಳಿಗೆ ಗೊತ್ತಾಗತ್ತೆ ಇವನು ಸಾಮಾನ್ಯ ಪ್ರಜೆ, ಅವರು ಕಳ್ಳರು ಅಂತ ಗೊತ್ತಿರುತ್ತೆ. ಅವ್ರು ಹೊಡೆಯಕ್ಕೆ ಬರ್ತಾರೆ ಅಂತ ಅವ್ರನ್ನ ಭಾವದಲ್ಲೇ ಗೊತ್ತಾಗ್ತಿರುತ್ತೆ. ಆವಾಗ ಆ ಪ್ರಜೆ ಹೇಳ್ತಾನೆ, ನಾನು ಇಲ್ಲಿ ಅಡುಕೊಂಡಿದ್ದೀನಿ ಅಂತ ಹೇಳ್ಬೇಡಿ ಅವ್ರಿಗೆ ಅಂತ ಸನ್ನೆ ಮಾಡಿರ್ತಾನೆ. ಆಮೇಲೆ ಇವರು ಬರ್ತಾರೆ, ಅಲ್ಲಿ ಕಳ್ಳರು ಬಂದು ಯಾರನ್ನಾರು ಓಡೋಗಿದ್ದು ನೋಡಿದ್ರೆ ನಿಮಗೆ ಹೇಳಿದಾಗ ಅವರು ಹೌದು ನೋಡಿದೆ ಅಲ್ಲಿದ್ದಾನ ಅವನು ಅಂತ ಹೇಳ್ಬಿಡ್ತಾರೆ. ಈ ಥರ ಸತ್ಯ ಹೇಳಿ ಏನು ಪ್ರಯೋಜನ ಆಯಿತು? ಸತ್ಯ ಅಂದರೆ ಯಾವುದು ಗೋಬ್ರಾಹ್ಮಣ ಹಿತ, ಗೋಗಳಿಗೆ, ಬ್ರಾಹ್ಮಣರಿಗೆ, ಸಜ್ಜನರಿಗೆ ಹಿತವಾಗುವಂಥ ಸತ್ಯವನ್ನು ಹೇಳಬೇಕು. ದುಷ್ಟರಿಗೆ ಹಿತವಾಗುವಂಥ ಸತ್ಯ ಹೇಳೋದಂತಲ್ಲ. ಅಥವಾ ಯಾವುದು ನಾನು ನೋಡಿದ್ದೆಲ್ಲ ಹೇಳ್ಬಿಡ್ತೀನಿ ಸತ್ಯ ಅಲ್ಲ. ಸತ್ಯದಲ್ಲೂ ಪರಾಮರ್ಶೆ ಮಾಡಿಬಿಟ್ಟು ಹೇಳ್ಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಾ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಸತ್ಯದಲ್ಲೂ ನೋಡಿಕೊಂಡು ಹೇಳುವಂಥ ಸಂದರ್ಭಗಳು ಬರುತ್ತೆ. ಈ ಥರ ಇವಾಗ ಅಷ್ಟಾಂಗ ಯೋಗದಲ್ಲಿ ಹೇಳ್ತಾರೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಈ 8 ಅಷ್ಟಾಂಗ ಯೋಗಗಳನ್ನು ಸಿದ್ಧಿ ಪಡ್ಕೊಂಡ್ರೆ ನಾವು ಭಗವಂತನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಯಮನಲ್ಲಿ ಅಹಿಂಸೆ, ಸತ್ಯ, ಆಮೇಲೆ ಇನ್ನೊಂದೇನು ಅಂದರೆ ಸತ್ಯದಲ್ಲಿ ಈಗ ನಮ್ಮದೇನೋ ಅಷ್ಟಕ್ಕೆ ನಾವು ಸೀಮಿತವಾಗಿರ್ಬೇಕು. ಇನ್ನೊಬ್ಬರು ವಸ್ತುಗಳ ಬಗ್ಗೆ ಆಸೆ ಪಡೋದಾಗಲಿ ಅಥವಾ ದುರಾಸೆ ಪಡೋದಾಗಲಿ ಎಲ್ಲ ಇರಲ್ಲ. ಸತ್ಯದಿಂದ ಇರ್ತಾರೆ. ಕೊನೆ ನುಡಿಯಲ್ಲಿ ಸುತರಿಲ್ಲದವರೇ ಕ್ಷಿತಿಯಳು ಬಾಡದ ಆದಿಕೇಶವ
ಜಗತ್ಪತಿಯ ಧ್ಯಾನಿಪನಿಗೆ ಸದ್ಗತಿ ಇಲ್ಲದಿರುವುದೇ ಅಂತ ಕೇಳ್ತಾ ಇದ್ದಾರೆ. ಸರಿ, ಇಷ್ಟೆಲ್ಲ ಆದ್ರೂ ಹಾಗಾದ್ರೆ ಲೌಕಿಕದಲ್ಲಿ ಒಂದು ವಾಡಿಕೆ ಇದ್ದೇ ಇದಲ್ವಾ, ಮಗ ಇದ್ರೇ ಗತಿ ಆಗತ್ತೆ, ಇಲ್ಲಾಂದ್ರೆ ಪರಗತಿ ಲಭಿಸಲ್ಲ ಅಂತ ಹೇಳ್ತಾರಲ್ಲ. ಅಲ್ಲಿ ಯಾಕೆ ಹೇಳ್ತಾರೆ ಅಂದರೆ, ಪ್ರತಿಯೊಂದು ಜೀವಿನೂ ಈ ಭೂಮಿಗೆ ಬರಬೇಕಾದ್ರೆ 3 ಋಣ ಇಟ್ಕೊಂಡು ಬಂದಿರ್ತಾನೆ. ಪಿತೃಋಣ, ದೇವಋಣ, ಋಷಿ ಋಣ ಅಂತ. ಆ 3 ಋಣನ ಅವ್ನು ಸಾಧ್ಯವಾದಷ್ಟು ತೀರಿಸ್ಕೊಂಡ್ರೇ ಅವನಿಗೆ ಮುಂದೆ ಪರಲೋಕ, ಈಗ ಇದೊಂದು ಭೂಮಲೋಕ ಒಂದು, ಸ್ವರ್ಗಲೋಕ ಒಂದು, ನರಕಲೋಕ. ಈಗ ಬ್ರಹ್ಮಾಂಡದೊಳಗೆ ಬಂದ್ಮೇಲೆ ನಾವು ಇಲ್ಲಿ ಆ ಲೋಕದಿಂದ ಈ ಲೋಕದಲ್ಲಿ ಓಡಾಡ್ತಾನೆ ಇರ್ತೀವಿ. ಈ ಲೋಕದಿಂದ ಬೇರೆ ಲೋಕಕ್ಕೆ ಹೋಗಬೇಕು ಜೀವಿ ದೇಹತ್ಯಾಗ ಮಾಡಿದ್ಮೇಲೆ ಅಂದಮೇಲೆ ಅವನಿಗೆ 3 ಋಣ ತೀರಿಸ್ಕೋಬೇಕಾಗುತ್ತೆ. ಹಾಗಾಗಿ ಪುತ್ರ ಇದ್ದರೆ ಸಂತತಿಯನ್ನು ಪಡೆದ್ರೇ ಪಿತೃಋಣ ತೀರುತ್ತೆ ಅಂತ ಒಂದು ವಾಡಿಕೆ ಇದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಕ್ಕೊಂದು ಕಥೆ ಬರುತ್ತೆ. ಒಬ್ಬರು ಋಷಿಗಳು ತುಂಬ ತಪಸ್ಸು ಮಾಡಿಕೊಂಡು ದೇಹತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ಭೋಗಗಳು ಇರುತ್ತೆ. ಅವ್ರು ಸುತ್ತಮುತ್ತ ಇರೋರೆಲ್ಲರೂ ಭೋಗ ಪಡ್ತಾ ಇರ್ತಾರೆ. ಇವ್ರ ಎದುರುಗಡೆ ಭೋಗದ ವಸ್ತು ಇರುತ್ತೆ, ಭೋಗಿಸ್ತಾನೆ ಇರ್ತಾರೆ, ಆದರೆ ಅವ್ರಿಗೆ ಸಂತೋಷ ಸಿಗ್ತಿರಲ್ಲ. ಅವರಿಗೆ ಯಾಕೆ ಹೀಗಾಗ್ತಿದೆ ಅಂತ ಅವ್ರು ಕೇಳ್ತಾರೆ. ಅವ್ನು ಹೇಳ್ತಾನೆ, ನೀನು ಪಿತೃಋಣ ತೀರಿಸ್ಕೊಂಡಿಲ್ಲ, ನೀನು ಸಂತತಿ ಪಡೆದಿಲ್ಲ, ಅದಕ್ಕೆ ನಿನಗೆ ಇಲ್ಲಿ ಎಷ್ಟು ಭೋಗ ವಸ್ತುಗಳಿದ್ರು ನಿನಗೆ ಸಂತೋಷ ಸಿಗ್ತಾ ಇಲ್ಲ ಈ ವಸ್ತುಗಳಿಂದ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ, ಹಾಗಾದ್ರೆ ನಾನು ಹೋಗ್ಬಿಟ್ಟು ಸಂತತಿ ಪಡಿಬೇಕು, ಯಾವ ದೇಹದಲ್ಲಿ ಬಂದರೆ ನನಗೆ ಬೇಗ ಸಂತತಿ ಪಡೆದು ಮತ್ತು ವಾಪಸ್ ಸ್ವರ್ಗಕ್ಕೆ ಆಗತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ಅವರೊಂದು ಪಕ್ಷಿ ದೇಹ ಪಡೆದು ಸಂತತಿ ಪಡೆದು ಆಮೇಲೆ ಆ ಸ್ವರ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಸುಖವನ್ನು ಭೋಗಗಳನ್ನು ಅನುಭವಿಸ್ತಾರೆ. ಹೀಗೆ ಒಂದು ಈ ಥರ ಪಿತೃಗಳಿಗೆ ಭೋಗ ಪಡೆದಕ್ಕೆ ಒಂದಾಗುತ್ತೆ. ಇನ್ನೊಂದು ನಾವು ಪಿತೃಋಣ ತೀರ್ಸೋಕ್ಕೆ ಮಕ್ಕಳುಗಳು ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕಾಗುತ್ತೆ. ಸೊ ಇದು ಕೃತಕ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನೊಂದು ಎಕ್ಸ್ಪ್ಲೇನೇಷನ್ ಅಂದ್ಕೊಂಡಿದ್ದೀನಿ. ಈಗ ಕೃತಕ ಅಂದರೆ ಆರ್ಟಿಫಿಷಿಯಲ್ ಅಂತ ಮೀನಿಂಗ್ ತಗೋಬಾರ್ದು. ಕೃತಕ ಅಂದರೆ ಭಗವಂತನ ಕ್ರಿಯೇಷನ್, ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಯೂನಿವರ್ಸ್. ಇದರೊಳಗಡೆ ಶಾಸ್ತ್ರಗಳನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ, ಇದೇ ಥರ ಜೀವಿಗಳು ಬರ್ತಾರೆ, ಅವ್ರ ಕರ್ಮಗಳನ್ನು ಮಾಡ್ಕೊಂಡು ಅವರು ಪರಲೋಕ ಇಹಲೋಕಕ್ಕೆಲ್ಲ ಅವ್ರಿಗೆ ಹೋಗೋದಕ್ಕೆ, ಅವ್ರು ಸಾಧನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋಂಗೆ ಈ ಶಾಸ್ತ್ರವನ್ನು ಮಾಡಿದ್ದಾರೆ. ಸೊ ಈ ಶಾಸ್ತ್ರದಿಂದ ಅವರು ಪಿತೃಗಳಿಗೆ ಪರಲೋಕನೂ ಪ್ರಾಪ್ತಿಯಾಗುತ್ತೆ, ಸದ್ಗತಿ ಆಗುತ್ತೆ ಅಂತ ಇದರೊಳಗೆ ಹೇಳ್ತಾ ಇದ್ದಾರೆ. ಕ್ಷಿತಿಯೊಳು ಬಾಡದ ಆದಿಕೇಶವ ಜಗತ್ಪತಿಯ ಧ್ಯಾನಿಗಳಿಗೆ ಸದ್ಗತಿ ಇಲ್ಲದಿರುವುದೇ ಅಂತ ಹೇಳ್ತಾರೆ. ಅಂದರೆ ಯಾರು ಬಾಡದ ಆದಿಕೇಶ ಅಂದರೆ ಯಾವತ್ತೂ ನಾಶ ಇಲ್ಲ, ಭಗವಂತನಿಗೆ ಏನು ಯಾವತ್ತೂ ನಾಶ ಇಲ್ಲ ಅವರಿಗೆ. ಅಂಥ ಭಗವಂತನ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಸದ್ಗತಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಂಥ ಜ್ಞಾನನೇ ಪುತ್ರ. ಅಂತ ಧ್ಯಾನ ಮಾಡೋರಿಗೆ ಖಂಡಿತ ಸದ್ಗತಿ ಆಗೇ ಆಗತ್ತೆ ಅಂತ ಈ ಕೃತಿಯಲ್ಲಿ ಹೇಳ್ತಾ ಇದ್ದಾರೆ. ನಾನು ಯಥಾಶಕ್ತಿ ಯಥಾಮತಿಗೆ ಹೇಳಿದ್ದೀನಿ. ಏನಾರು ತಪ್ಪಿದ್ರೆ ನನಗೆ ಏನಾರು ಸರಿಯಾಗಿ ಒಂದು ನನಗೆ ತುಂಬ ಚೆನ್ನಾಗಿ